ಹೆಲೋ ಸ್ಟೂಡೆಂಟ್ಸ್, KCT ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ಈ ಹಿಂದೆ ನಾನು ನಿಮಗೆ ಮಾಹಿತಿಯನ್ನು ತಿಳಿಸಿದ್ದೆ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು KCT ಎಕ್ಸಾಮ್ ಅದೇ ರೀತಿ ನೀಟ್ ಎಕ್ಸಾಮ್ ಎರಡನ್ನೂ ಸಹ ನೀವು ಅಟೆಂಡ್ ಮಾಡ್ಬೋದು ಅಂತ ಹೇಳಿ ಸೊ ತುಂಬ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿ ತಿಳಿಸಿದ್ರಿ. ಸೊ ಯಾವ ರೀತಿ KCT ಎಕ್ಸಾಮ್ಗೂ ಮತ್ತು ನೀಟ್ ಎಕ್ಸಾಮ್ಗೂ ಅಪ್ಲಿಕೇಶನ್ನ ಹಾಕೋದು ಅಂತ ಹೇಳಿ ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ಪನ್ನು ನಾವು ತಿಳ್ಕೊತಾ ಹೋಗೋಣ. ನೀವು ಅಪ್ಲಿಕೇಶನ್ ಹಾಕ್ತಕ್ಕಂತಹ ಲಿಂಕನ್ನು ಕ್ಲಿಕ್ ಮಾಡಿ ಲಾಗಿನ್ ಆದ ನಂತರ ಸೊ ಅಲ್ಲಿ ಕೋರ್ಸಸ್ ಅಂತ ಹೇಳಿ ಒಂದು ಆಪ್ಷನ್ ಇರುತ್ತೆ. ಸೊ ಕೋರ್ಸಸಲ್ಲಿ ಸೊ ವಿಶ್ ಟು ಟೇಕ್ CT ಎಕ್ಸಾಮ್ ಅಂತ ಹೇಳಿ ಸೊ ಅಲ್ಲಿ ಎರಡು ಆಪ್ಷನ್ಸ್ ಇರುತ್ತೆ, ಎಸ್ ಆ್ಯಂಡ್ ನೋ ಅಂತ ಹೇಳಿ. ಸೊ ನೀವು KCT ಎಕ್ಸಾಮನ್ನು ತಗೊಳ್ತಿದ್ದೀರಾ ಅಂತಿದ್ರೆ ಎಸ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ತಾರೆ. ಬರೀ ಅಲ್ಲಿ KCT ಕೋರ್ಸಸ್ ಮಾತ್ರ ಡಿಸ್ಪ್ಲೇ ಆಗ್ತಿತ್ತು. ಬಟ್ ನೀಟ್ ವಿದ್ಯಾರ್ಥಿಗಳು ಹೌ ಟು ಅಪ್ಲೈ ಮೀನ್ಸ್ KCTಗೂ ಮತ್ತು ನೀಟ್ಗೂ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅಂತ ಕೇಳಿದ್ರಲ್ವಾ. ಸೊ ಈಗ ಅಲ್ಲಿ ವಿಶ್ ಟು ಟೇಕ್ CT ಎಕ್ಸಾಮ್ ಅಂತ ಇತ್ತಲ್ವಾ. ಸೊ ಅಲ್ಲಿ ಎಸ್ ಸೆಲೆಕ್ಟ್ ಮಾಡಿದೆ, ನೋ ಅಂತ ಹೇಳಿ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ಅಲ್ಲಿ ಆಪ್ಷನ್ಸ್ಗಳು ಡಿಸ್ಪ್ಲೇ ಆಗುತ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಆರ್ಕಿಟೆಕ್ಚರ್, ಪ್ಯಾರಾಮೆಡಿಕಲ್, UG, ನೀಟ್, ಸೊ ಈ ಥರ ಕೋರ್ಸಸ್ ಎಲ್ಲ ಡಿಸ್ಪ್ಲೇ ಆಗುತ್ತಾ ಹೋಗುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡಿ ಅಪ್ಲೈ ಅಂತ ಹೇಳಿ ಸೆಲೆಕ್ಟ್ ಮಾಡಬೇಕು. ಅಪ್ಲೈ ಅಂತ ಹೇಳಿ ಸೆಲೆಕ್ಟ್ ಮಾಡಿ ಮತ್ತೆ ಬ್ಯಾಕ್ ಬಂದು ನೆಕ್ಸ್ಟ್ ಅದೇ ಕ್ವಶನ್ ಇರುತ್ತಲ್ಲಿ, ಐ ವಿಶ್ ಟು ಟೇಕ್ CT ಎಕ್ಸಾಮ್ ಅಂತ ಹೇಳಿ ಎಗೇನ್ ಎಸ್ ಅಂತ ಹೇಳಿ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ಪ್ರೋಸೆಸ್ಗೆ ಹೋದರೆ ಸೊ ನೀವು ಸೆಲೆಕ್ಟ್ ಮಾಡಿರ್ತಕ್ಕಂತಹ UG, ನೀಟ್ ಕೋರ್ಸಸ್ಗಳು ಅದೇ ರೀತಿ KCT ಕೋರ್ಸಸ್ಗಳು ಅಗ್ರಿಕಲ್ಚರು, BSc ನರ್ಸಿಂಗ್ ಆಗಿರ್ಬೋದು, ವೆಟರ್ನರಿ, ಇದನ್ನೆಲ್ಲ ನೀವೇನಾದರೂ ಸೆಲೆಕ್ಟ್ ಮಾಡಿದರೆ ಆ ಕೋರ್ಸಸ್ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಸೊ ಈ ರೀತಿ ನೀವು ಎರಡಕ್ಕೂ ಅಂತಂದರೆ KCT ಮತ್ತು ನೀಟ್ ಎರಡೂ ಕೌನ್ಸಿಲಿಂಗಲ್ಲೂ ಸಹ ನೀವು ಪಾರ್ಟಿಸಿಪೇಟ್ ಮಾಡಬೇಕಂತಿದ್ರೆ ನೀವು ಈ ರೀತಿ ಎರಡಕ್ಕೂ ಸಹ ಅಪ್ಲಿಕೇಶನನ್ನು ಹಾಕ್ಕೋಬೋದಾಗಿರುತ್ತೆ. ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.